ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SK ಕುಕಿಂಗ್ ಚಾನಲ್. ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಶೇಂಗಾ ಉಂಡೆ ಮತ್ತು ಎಳ್ಳುಂಡೆ ಮಾಡ್ತಾಯಿದ್ದೀನಿ. ಏನಕ್ಕೆ ಈ ರೆಸಿಪಿ ಅಂದರೆ, ಇನ್ನೇನು ನಾಗರ ಮಸೆ ಬಂತಲ್ವ, ಎಲ್ಲರ ಮನೇಲೂ ನಮ್ಮ ಮನೇಲೂ ಉಂಡೆಗಳು ಸ್ಪೆಷಲ್ ಮಾಡ್ತಾಯಿರ್ತೀವಿ. ಉಂಡೆಗಳು ನಾಗರ ಪಂಚಮಿಗೆ ಅಂತ, ಅದಕ್ಕೆ ನಾನು ಈ ರೆಸಿಪಿ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ಶೇಂಗಾ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫುಲ್ ಗರಿ ಆಗುವಾಗೆ ಹುರ್ಕೊತಾ ಇದ್ದೀನಿ. ನೋಡಿ, ಈ ಥರ ಆಗಬೇಕು. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಇಡೋಣ. ಫುಲ್ ತಣ್ಣಗಾಗಬೇಕು. ಆಮೇಲೆ ನಾನಿಲ್ಲಿ ಎಳ್ಳು ತೊಗೊಂಡಿದ್ದೀನಿ. ಎಳ್ಳನ್ನು ಸೇಮ್ ಕ್ವಾಂಟಿಟಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದನ್ನು ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಬಿಡ್ದೇ ಆಡಿಸ್ತಾನೆ ಹುರ್ಕೋಬೇಕು. ಇಲ್ಲಾಂದರೆ ಇದು ಬೇಗ ಸೀದೋಗ್ಬಿಡುತ್ತೆ. ಚಿಕ್ಕದು ಕಾಳಲ್ವ, ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಕೈ ಬಿಡ್ದೇ ಆಡಿಸ್ತಾನೆ ಇರಬೇಕು. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಕೈಯಲ್ಲಿ ಒಂದು ಕಾಳು ತೊಗೊಂಬಿಟ್ಟು ಈ ಥರ ಮಾಡಿದರೆ ಪುಡಿ ಆಗಬೇಕು. ಹೀಗಾಗಿದೆ ಅಂದರೆ ಎಳ್ಳು ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಆಪ್ಷನಲ್ಲು, ನಿಮಗೆ ಬೇಕಂದ್ರೆ ತೊಗೊಳ್ಳಿ, ಇಲ್ಲಾಂದರೆ ಬೇಡ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಎಳ್ಳಿಲ್ಲಿ ಆರ್ಸೋಕೆ ಇಟ್ಕೊಂಡಿದ್ದೀನಿ. ನೋಡಿ, ಆಗಲೇ ಗೋಡಂಬಿ ಬಾದಾಮಿನೂ ಫ್ರೈ ಆಗಿದ್ದಾವೆ. ಇದನ್ನು ತಣ್ಣಗಾಗಬೇಕು. ನಾನು ಶೇಂಗಾ ಹುರಿದಿಟ್ಕೊಂಡಿದ್ದೀನೋ ಅದನ್ನೆಲ್ಲ ನೀಟಾಗಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಬಿಟ್ಟು ಫುಲ್ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಇದಕ್ಕೆ ನಾನು ಎರಡು ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ನುಣ್ಣಗೆ ಗ್ರೈಂಡ್ ಆದಮೇಲೆ ಇದಕ್ಕೆ ನಾನು 1 ಕಪ್ಪಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ನಾನಿಲ್ಲೇನು ಪಾಕ ತೊಗೊತಾ ಇಲ್ಲ, ಡೈರೆಕ್ಟಾಗಿ ಬೆಲ್ಲನ ಪೌಡ್ರ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಪುಡಿ ಥರ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ರೆಡಿಯಾಗಿದೆ. ಹಾಗೆ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದಲ್ವ, ಅದನ್ನು ಮಿಕ್ಸಿ ಹಾಕ್ಕೊತಾ ಇದ್ದೀನಿ. ಇದನ್ನು ಫುಲ್ ನಾವು ನುಣ್ಣಗೆ ಪೌಡ್ರ್ ಥರನೇ ಇಲ್ಲ, ಸ್ವಲ್ಪ ತರಿ ಆಗಿದ್ರೂ ಪರವಾಗಿಲ್ಲ, ಈ ಥರ ಇದ್ರೂ ಪರವಾಗಿಲ್ಲ. ಇವಾಗ ನಾನಿಲ್ಲಿ ಶೇಂಗಾ ಮತ್ತು ಬೆಲ್ಲವನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದಲ್ವ, ಅದನ್ನು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಗೋಡಂಬಿ ಮತ್ತು ಬಾದಾಮಿ ಪೌಡ್ರ್ ಮಾಡಿದ್ವಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ಸುಮ್ಮನೆ ಹಾಕ್ಕೊತಾ ಇದ್ದೀನಿ. ಉಂಡೆ ಕಟ್ಕೊತಾ ಇದ್ದೀನಿ. ನಮ್ಮೂರ ಕಡೆ ಎಲ್ಲ ನಾಗರ ಪಂಚಮಿ ಅಂದರೆ ಹೋಗಿ ನಾಗಪ್ಪನಿಗೆ ಹಾಲು ಹಾಕ್ತಾರಲ್ವ, ಆ ಟೈಮ್ನಲ್ಲೆಲ್ಲ ಆತಗೆ ನೈವೇದ್ಯ ಅಂತ ಲಡ್ಡುಗಳು ಮಾಡಿರ್ತಾರೆ. ಈ ಥರ ಉಂಡೆಗಳು, ಶೇಂಗಾ ಉಂಡೆ, ಎಳ್ಳುಂಡೆ, ಸಜ್ಜೆ ಉಂಡೆ, ಅಕ್ಕಿ ಉಂಡೆ, ಈ ಥರ ಎಲ್ಲ. ನಾನು ನೆಕ್ಸ್ಟು ಇನ್ನೂ 2 ವೀಡಿಯೋದಲ್ಲೂ ಸಜ್ಜೆ ಉಂಡೆ ಮಾಡೋದು ತೋರಿಸ್ತೀನಿ. ನೋಡಿ, ಶೇಂಗಾ ಉಂಡೆ ರೆಡಿಯಾಗಿದೆ. ಇಲ್ಲಿ ಎಳ್ಳು ಫುಲ್ಲು ತಣ್ಣಗಾಗಿದೆ. ಇದನ್ನು ನಾನಿವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಅದೇ ಜಾರಿಗೆ ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರು ಪಾಕ ಮಾಡಿಬಿಟ್ಟು ಮಾಡ್ಕೊತಾರೆ. ನಾನು ಇಲ್ಲಿ ಪಾಕ ಏನು ಮಾಡ್ಕೊತಾ ಇಲ್ಲ. ನೋಡಿ, ಇದಕ್ಕೆ 1.5 ಕಪ್ಪಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ಏನಕ್ಕಂದರೆ ಎಳ್ಳು ಸ್ವಲ್ಪ ಕಹಿ ಇರುತ್ತಲ್ವ, ಮಕ್ಕಳು ತಿನ್ನಲ್ಲ ಅಂತ ನಾನಿಲ್ಲಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇದನ್ನು ರೆಡಿಯಾಗಿದೆ. ಇದನ್ನು ಅಷ್ಟೇ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಮತ್ತು ಅದೇ ಶೇಂಗಾ ಗೋಡಂಬಿ ಮತ್ತು ಬಾದಾಮಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಇನ್ನೇನು ನಾಗರ ಅಮಾವಾಸ್ಯೆ ಬಂತು ಅಂತಂದರೆ ನಾವು ಈ ಥರ ಎಲ್ಲ ಮನೆಯಲ್ಲಿ ಉಂಡೆ ಕಟ್ಟೋದಿಲ್ಲ. ಯಾವತ್ತು ನಾವು ನಾಗರ ಪಂಚಮಿಗೆ ಯಾವತ್ತು ನಾವು ದೇವರಿಗೆ ಹಾಲು ಹಾಕ್ತೀವಿ ಅವತ್ತೇ ನಾವು ಉಂಡೆ ಕಟ್ಟೋದು. ಅದಕ್ಕೆ ನಾನು ಮುಂಚೆವಾಗಿಯೇ ಇದು ವೀಡಿಯೋ ಮಾಡ್ತಾಯಿದ್ದೀನಿ. ಎಳ್ಳುಂಡೆನೂ ರೆಡಿಯಾಗಿದೆ. ಮಕ್ಳಿಗೂ ಹೆಲ್ತಿಯಾಗಿರುತ್ತೆ ಈ ಥರ ಉಂಡೆಗಳು ಮಾಡಿಕೊಟ್ರೆ. ನೋಡಿ, ನೀವು ಮನೇಲಿ ಟ್ರೈ ಮಾಡಿ. ಪಾಕ ಇಲ್ದೇ ಮಾಡ್ಬೋದು ಈ ಥರ ಎಳ್ಳುಂಡೆ. ನೀವು ಮನೇಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ತಪ್ಪದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಮುಂದಿನ ವೀಡಿಯೋದ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್.